ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಆಕ್ಷೇಪಾರ್ಹ ಪದವನ್ನ ಕಲಾಪದ ಸಂದರ್ಭದಲ್ಲಿ ಬಳಕೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾಸರ್ ಅಹಮದ್ ವಿರುದ್ಧ ವಿರೋಧ ಪಕ್ಷ ಬಿಜೆಪಿಯ ನಾಯಕರು ಕೆಂಡಕಾರ್ತಿದ್ದಾರೆ. ನಾಸರ್ ಅಹಮದ್ ವಿರುದ್ಧ ಸಿಡಿದೆದ್ದಿದೆ ಇದೀಗ ಕೇಸರಿ ಪಡೆ. ಪ್ರಧಾನಿ ಕ್ಷಮೆ ಕೋರುವಂತೆ ಪಟ್ಟು ಹಿಡಿದಿದ್ದಾರೆ ಬಿಜೆಪಿಯ ಸದಸ್ಯರು. ಸದನದ ಬಾವಿಗಿಳಿದು ನಾಸರ್ ಕ್ಷಮೆಗೆ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ಆಕ್ಷೇಪಾರ್ಹ ಪದವನ್ನ ಕಡತದಿಂದ ತೆಗೆದು ಹಾಕಬೇಕು ಅಂತ ಹೇಳಿ ಸಭಾಪತಿ ಹೊರಟ್ಟಿ ಅವರಿಗೆ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಆಕ್ಷೇಪಾರ್ಹ ಪದ ಕಡತದಿಂದ ತೆಗೆಸಿ ಅಂತ ಹೇಳಿ ಹೊರಟ್ಟಿ ಅವರಿಗೆ ಮನವಿ ಮಾಡಿಕೊಳ್ತಿದ್ದಾರೆ ಬಿಜೆಪಿಯ ಸದಸ್ಯರು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಪ್ರಧಾನಿ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ವಿಚಾರ ಇವತ್ತು ಸದನದಲ್ಲಿ ಕೋಲಾಹಲ ಕಾರಣವಾಗಿರೋದು, ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ. ಸಿಎಂ ಸಿದ್ದರಾಮಯ್ಯ ಅವರು ಉತ್ತರ ಕೊಡತಕ್ಕಂಥ ಸಂದರ್ಭದಲ್ಲಿ ಒಂದು ಆಡದಂತಹ ಆಕ್ಷೇಪಾರ್ಹ ಪದಗಳಿಂದಾಗಿ ಸಾಕಷ್ಟು ಈಡಾಗಿರ್ತಕ್ಕಂಥದ್ದು. ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಎಲ್ಸಿ ಆಗಿರ್ತಕ್ಕಂಥ ನಜೀರ್ ಅಹಮದ್ ಅವರು ಬಳಸಿದಂತಹ ಪದಕ್ಕೆ ಬಿಜೆಪಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಸದನದ ಒಳಗಡೆ ಧರಣಿಯನ್ನ ಮಾಡಿತು ಮತ್ತು ಅದನ್ನ ಕಡತದಿಂದ ತೆಗೆದು ಹಾಕೋದಷ್ಟೆಲ್ಲ ನಜೀರ್ ಅಹಮದ್ ಅವರನ್ನ ಅಮಾನತು ಮಾಡಬೇಕು ಅನ್ನುವಂತ ಒಂದು ಆಗ್ರಹವನ್ನ ವ್ಯಕ್ತಪಡಿಸಿತು. ಗದ್ದಲ ತೀವ್ರವಾದ ಹಿನ್ನೆಲೆಯಲ್ಲಿ ಸದನವನ್ನ ಇವತ್ತು ಮುಂದೂಡಿದ್ದಾರೆ. ಹೀಗಾಗಿ ಇವತ್ತು ಬಿಜೆಪಿ ಕೂಡ ಮತ್ತೆ ಸದನದಲ್ಲಿ ಒಂದು ಗದ್ದಲ ಎಬ್ಬಿಸುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದಾವೆ. ಈಗಾಗಲೇ ಬಿಜೆಪಿಯ ಎಂಎಲ್ಸಿಗಳು ಎಲ್ಲರೂ ಕೂಡ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನಜೀರ್ ಅಹಮದ್ ಅವರನ್ನ ಬಳಸಿದಂತಹ ಪದಗಳ ವಿಚಾರವಾಗಿ ಅವರನ್ನ ಅಮಾನತು ಮಾಡಬೇಕು ಅನ್ನುವಂಥದ್ದು ಅವರ ಮೇನ್ ಉದ್ದೇಶ. ಹಾಗಾಗಿ ಈಗ ಸಭೆ ಆರಂಭ ಆಗಿರ್ತಕ್ಕಂಥದ್ದು. ಸಭೆ ಆರಂಭ ಆಗಿ ಒಂದು ನಿರ್ಧಾರಕ್ಕೆ ಬಂದು ಸಭಾಪತಿಗಳಿಗೆ ಮನವಿಯನ್ನು ಸಲ್ಲಿಸತಕ್ಕಂಥ ಕೆಲಸಗಳು ಆಗ್ತವೆ. ಒಂದು ವೇಳೆ ಏನಾದರೂ ಸದನದಲ್ಲಿ ಅವರ ವಿರುದ್ಧ ಕ್ರಮ ಆಗದೆ ಹೋದ್ರೆ ಉಗ್ರವಾದಂತಹ ಹೋರಾಟವನ್ನ ಬಿಜೆಪಿ ಮುಂದುವರಿಸುವಂತ ಸಾಧ್ಯತೆ ಇದೆ ಮತ್ತು ಸದನದ ಬಾವಿಗೆ ಇಳಿದು ಕಾಂಗ್ರೆಸ್ ವಿರುದ್ಧ ಒಂದು ಧಿಕ್ಕಾರ ಕೂಗ್ತಕ್ಕಂಥದ್ದು ಮತ್ತು ದೇಶದ್ರೋಹ ಮತ್ತು ದೇಶದಲ್ಲಿ ಟೆರರಿಸಂ ಸೇರಿದಂತೆ ನಕ್ಸಲಿಸಂಗೆ ಅವಕಾಶ ಕಾಂಗ್ರೆಸ್ ಸರ್ಕಾರದಲ್ಲಾಗಿತ್ತು. ಈಗ ಬಿಜೆಪಿ ಸರ್ಕಾರದಲ್ಲಿ ಎಲ್ಲವೂ ಕೂಡ ಅದನ್ನು ದಮನ ಮಾಡುವಂತ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಹೀಗಾಗಿ ನರೇಂದ್ರ ಮೋದಿ ಅವರಿಗೆ ಒಂದಷ್ಟು ಆಕ್ಷೇಪಾರ್ಹ ಪದಗಳನ್ನು ಕಾಂಗ್ರೆಸ್ ಸದಸ್ಯರು ಬಳಸ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳನ್ನು ಮಾಡಿ ಇವತ್ತು ಸದನದ ಒಳಗಡೆ ಮತ್ತು ಹೊರಗಡೆ ಎರಡು ಕಡೆ ಹೋರಾಟ ಮಾಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಸ್ಮಿತಾ. ಶಿವರಾಜ್, ಈಗ ಕೆಲವೊಂದು ಬಾರಿ ಕೆಲವೊಂದಷ್ಟು ಪದಗಳನ್ನ ಕಡತದಿಂದ ತೆಗಿಲಿಕ್ಕೆ ಅವಕಾಶ ಇರುತ್ತೆ ಕಾನೂನಾತ್ಮಕವಾಗಿ. ಈಗ ಬಿಜೆಪಿ ಅವರು ಒತ್ತಡ ಹಾಕ್ತಿದ್ದಾರೆ ಅನ್ನೋ ಕಾರಣಕ್ಕೆ ಈ ಪದವನ್ನು ತೆಗೆದುಹಾಕೋ ಸಾಧ್ಯತೆಗಳು ಇದೆಯಾ? ಬಸವರಾಜ್ ಹೊರಟ್ಟಿ ಅವರು ಏನು ಹೇಳ್ತಿದ್ದಾರೆ ಈ ಬಗ್ಗೆ ಅಂತ? ಸ್ಮಿತಾ, ಇಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಸಭಾಪತಿಗಳು ರೂಲಿಂಗ್ ಅನ್ನು ಕೊಟ್ಟಿದ್ದಾರೆ. ಕಡತದಿಂದ ಪದಗಳನ್ನ ತೆಗೆದು ಹಾಕಲಾಗಿದೆ ಅನ್ನುವಂತ ಒಂದು ರೂಲಿಂಗ್ ಅನ್ನು ಕೊಟ್ಟಿದ್ದಾರೆ ಮತ್ತು ಗದ್ದಲವನ್ನ ಮಾಡಬೇಡಿ, ಅವರು ಈಗಾಗಲೇ ಆ ವಿಚಾರವಾಗಿ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ, ಅದನ್ನ ಪರಿಶೀಲನೆ ಮಾಡ್ತೇವೆ ಅನ್ನೋ ಮಾತನ್ನ ಸಭಾಪತಿಗಳು ಹೇಳಿದ್ದಾರೆ. ಆದ್ರೆ ತತ್ಕ್ಷಣಕ್ಕೆ ಕ್ರಮ ಆಗಬೇಕು. ಪ್ರಧಾನಿ ದೇಶದ ಹೆಮ್ಮೆ, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಪ್ರಧಾನಿ ಅವರನ್ನ ಈ ತರಹದ ಆಕ್ಷೇಪಾರ್ಹ ಪದಗಳನ್ನ ಬಳಸುವ ಮೂಲಕ ಕಾಂಗ್ರೆಸ್ ಪ್ರಧಾನಿಗಳಿಗೆ ಅವಮಾನ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಗಂಭೀರವಾದಂತಹ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ. ಹೀಗಾಗಿ ಸದನವನ್ನ ನಡೆಯೋಕೆ ಅವಕಾಶ
ಅವಕಾಶವನ್ನು ಕೊಡ್ತಾ ಇಲ್ಲ. ಇವತ್ತು ಕೂಡ ಸದನ ಆರಂಭ ಆಗ್ತಾ ಇದ್ದಾಗೆ ಸದನದಲ್ಲಿ ಇದೇ ವಿಚಾರವಾಗಿ ಸಭಾಪತಿಗಳಿಗೆ ಮತ್ತೆ ಮನವಿ ಮಾಡುವಂತ ಸಾಧ್ಯತೆಗಳಿದಾವೆ. ಒಂದು ವೇಳೆ ಸಭಾಪತಿಗಳು ಆಕ್ಷೇಪಾರ್ಹ ಪದಗಳನ್ನ ವಿಚಾರವಾಗಿ ಸಮಿತಿಗೆ ಏನಾದರೂ ವಹಿಸಿದ್ರೆ ಒಂದಷ್ಟು ಶಾಂತವಾಗುವಂತ ಸಾಧ್ಯತೆಗಳಿದಾವೆ. ಒಂದು ವೇಳೆ ಏನಾದರೂ ಇದೇ ವಿಚಾರವಾಗಿ ಮತ್ತಷ್ಟು ಗದ್ದಲ ಇದ್ದಂತ ಸಂದರ್ಭದಲ್ಲಿ ಸಭಾಪತಿಗಳು ಏನಾದ್ರು ರೂಲಿಂಗ್ ಕೊಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ. ಒಂದು ವೇಳೆ ಸಭಾಪತಿಗಳ ರೂಲಿಂಗ್ಗೆ ಆಕ್ಷೇಪ ಏನಾದ್ರು ವ್ಯಕ್ತವಾದಲ್ಲಿ ಮತ್ತೆ ಗಲಾಟೆಗಳಾಗುವಂತ ಸಾಧ್ಯತೆಗಳು ಇದಾವೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಆಕ್ಷೇಪಾರ್ಹ ಪದವನ್ನ ಕಲಾಪದ ಸಂದರ್ಭದಲ್ಲಿ ಬಳಕೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾಸರ್ ಅಹಮದ್ ವಿರುದ್ಧ ವಿರೋಧ ಪಕ್ಷ ಬಿಜೆಪಿಯ ನಾಯಕರು ಕೆಂಡಕಾರುತ್ತಿದ್ದಾರೆ. ನಾಸರ್ ಅಹಮದ್ ವಿರುದ್ಧ ಸಿಡಿದೆದ್ದಿದೆ ಇದೀಗ ಕೇಸರಿ ಪಡೆ. ಪ್ರಧಾನಿ ಕ್ಷಮೆ ಕೋರುವಂತೆ ಪಟ್ಟು ಹಿಡಿದಿದ್ದಾರೆ ಬಿಜೆಪಿಯ ಸದಸ್ಯರು. ಸದನದ ಬಾವಿಗಿಳಿದು ನಾಸರ್ ಕ್ಷಮೆಗೆ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ಆಕ್ಷೇಪಾರ್ಹ ಪದವನ್ನ ಕಡತದಿಂದ ತೆಗೆದು ಹಾಕಿಸಬೇಕು ಅಂತ ಹೇಳಿ ಸಭಾಪತಿ ಹೊರಟ್ಟಿ ಅವರಿಗೆ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಆಕ್ಷೇಪಾರ್ಹ ಪದ ಕಡತದಿಂದ ತೆಗೆಸಿ ಅಂತ ಹೇಳಿ ಹೊರಟ್ಟಿ ಅವರಿಗೆ ಮನವಿ ಮಾಡಿಕೊಳ್ತಿದ್ದಾರೆ ಬಿಜೆಪಿಯ ಸದಸ್ಯರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಪ್ರಧಾನಿ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ವಿಚಾರ ಇವತ್ತು ಸದನದಲ್ಲಿ ಕೋಲಾಹಲ ಕಾರಣವಾಗಿರೋದು, ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ. ಸಿಎಂ ಸಿದ್ದರಾಮಯ್ಯ ಅವರು ಉತ್ತರ ಕೊಡತಕ್ಕಂಥ ಸಂದರ್ಭದಲ್ಲಿ ಒಂದು ಆಡದಂತಹ ಆಕ್ಷೇಪಾರ್ಹ ಪದಗಳಿಂದಾಗಿ ಸಾಕಷ್ಟು ಗೊಂದಲಕ್ಕಾಗಿರುತ್ತೆ ಈಡಾಗಿರ್ತಕ್ಕಂಥದ್ದು. ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಎಲ್ಸಿ ಆಗಿರ್ತಕ್ಕಂಥ ನಜೀರ್ ಅಹಮದ್ ಅವರು ಬಳಸಿದಂತಹ ಪದಕ್ಕೆ ಬಿಜೆಪಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಸದನದ ಒಳಗಡೆ ಧರಣಿಯನ್ನ ಮಾಡಿತು ಮತ್ತು ಅದನ್ನ ಕಡತದಿಂದ ತೆಗೆದು ಹಾಕೋದಷ್ಟೆಲ್ಲ ನಜೀರ್ ಅಹಮದ್ ಅವರನ್ನ ಅಮಾನತು ಮಾಡಬೇಕು ಅನ್ನುವಂತ ಒಂದು ಆಗ್ರಹವನ್ನ ವ್ಯಕ್ತಪಡಿಸಿತು. ಗದ್ದಲ ತೀವ್ರವಾದ ಹಿನ್ನೆಲೆಯಲ್ಲಿ ಸದನವನ್ನ ಇವತ್ತು ಮುಂದೂಡಿದ್ದಾರೆ. ಹೀಗಾಗಿ ಇವತ್ತು ಬಿಜೆಪಿ ಕೂಡ ಮತ್ತೆ ಸದನದಲ್ಲಿ ಒಂದು ಗದ್ದಲ ಎಬ್ಬಿಸುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದಾವೆ. ಈಗಾಗಲೇ ಬಿಜೆಪಿಯ ಎಂಎಲ್ಸಿಗಳು ಎಲ್ಲರೂ ಕೂಡ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನಜೀರ್ ಅಹಮದ್ ಅವರನ್ನ ಬಳಸಿದಂತಹ ಪದಗಳ ವಿಚಾರವಾಗಿ ಅವರನ್ನ ಅಮಾನತು ಮಾಡಬೇಕು ಅನ್ನುವಂಥದ್ದು ಅವರ ಮೇನ್ ಉದ್ದೇಶ. ಹಾಗಾಗಿ ಈಗ ಸಭೆ ಆರಂಭ ಆಗಿರ್ತಕ್ಕಂಥದ್ದು, ಸಭೆ ಆರಂಭ ಆಗಿ ಒಂದು ನಿರ್ಧಾರಕ್ಕೆ ಬಂದು ಸಭಾಪತಿಗಳಿಗೆ ಮನವಿಯನ್ನು ಸಲ್ಲಿಸತಕ್ಕಂಥ ಕೆಲಸಗಳು ಆಗ್ತವೆ. ಒಂದು ವೇಳೆ ಏನಾದರೂ ಸದನದಲ್ಲಿ ಅವರ ವಿರುದ್ಧ ಕ್ರಮ ಆಗದೆ ಹೋದ್ರೆ ಉಗ್ರವಾದಂತಹ ಹೋರಾಟವನ್ನ ಬಿಜೆಪಿ ಮುಂದುವರಿಸುವಂತ ಸಾಧ್ಯತೆ ಇದೆ ಮತ್ತು ಸದನದ ಬಾವಿಗೆ ಇಳಿದು ಕಾಂಗ್ರೆಸ್ ವಿರುದ್ಧ ಒಂದು ಧಿಕ್ಕಾರ ಕೂಗ್ತಕ್ಕಂಥದ್ದು ಮತ್ತು ದೇಶದ್ರೋಹ ಮತ್ತು ದೇಶದಲ್ಲಿ ಟೆರರಿಸಂ ಸೇರಿದಂತೆ ನಕ್ಸಲಿಸಂಗೆ ಅವಕಾಶ ಕಾಂಗ್ರೆಸ್ ಸರ್ಕಾರದಲ್ಲಾಗಿತ್ತು. ಈಗ ಬಿಜೆಪಿ ಸರ್ಕಾರದಲ್ಲಿ ಎಲ್ಲವೂ ಕೂಡ ಅದನ್ನು ದಮನ ಮಾಡುವಂತ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಹೀಗಾಗಿ ನರೇಂದ್ರ ಮೋದಿ ಅವರಿಗೆ ಒಂದಷ್ಟು ಆಕ್ಷೇಪಾರ್ಹ ಪದಗಳನ್ನು ಕಾಂಗ್ರೆಸ್ ಸದಸ್ಯರು ಬಳಸ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳನ್ನು ಮಾಡಿ ಇವತ್ತು ಸದನದ ಒಳಗಡೆ ಮತ್ತು ಹೊರಗೆ ಎರಡು ಕಡೆ ಹೋರಾಟ ಮಾಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಸ್ಮಿತಾ.
ಬಸವರಾಜ್, ಈಗ ಕೆಲವೊಂದು ಬಾರಿ ಕೆಲವೊಂದಷ್ಟು ಪದಗಳನ್ನ ಕಡತದಿಂದ ತೆಗಿಲಿಕ್ಕೆ ಅವಕಾಶ ಇರುತ್ತೆ ಕಾನೂನಾತ್ಮಕವಾಗಿ. ಈಗ ಬಿಜೆಪಿ ಅವರು ಒತ್ತಡ ಹಾಕ್ತಿದ್ದಾರೆ ಅನ್ನೋ ಕಾರಣಕ್ಕೆ ಈ ಪದವನ್ನು ತೆಗೆದುಹಾಕೋ ಸಾಧ್ಯತೆಗಳು ಇದೆಯಾ? ಬಸವರಾಜ್ ಹೊರಟ್ಟಿಯವರು ಏನ್ ಹೇಳ್ತಿದ್ದಾರೆ ಈ ಬಗ್ಗೆ ಅಂತ? ಸ್ಮಿತಾ, ಇಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಸಭಾಪತಿಗಳು ರೂಲಿಂಗ್ ಅನ್ನು ಕೊಟ್ಟಿದ್ದಾರೆ. ಕಡತದಿಂದ ಪದಗಳನ್ನ ತೆಗೆದು ಹಾಕಲಾಗಿದೆ ಅನ್ನುವಂತ ಒಂದು ರೂಲಿಂಗ್ ಅನ್ನು ಕೊಟ್ಟಿದ್ದಾರೆ ಮತ್ತು ಗದ್ದಲವನ್ನ ಮಾಡಬೇಡಿ, ಅವರು ಈಗಾಗಲೇ ಆ ವಿಚಾರವಾಗಿ ನಾವು ಕ್ರಮವನ್ನ ತೆಗೆದುಕೊಳ್ತೇವೆ, ಅದನ್ನ ಪರಿಶೀಲನೆ ಮಾಡ್ತೇವೆ ಅನ್ನೋ ಮಾತನ್ನ ಸಭಾಪತಿಗಳು ಹೇಳಿದ್ದಾರೆ. ಆದ್ರೆ ತತ್ಕ್ಷಣಕ್ಕೆ ಕ್ರಮ ಆಗಬೇಕು. ಪ್ರಧಾನಿ ದೇಶದ ಹೆಮ್ಮೆ, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಪ್ರಧಾನಿ ಅವರನ್ನ ಈ ತರಹದ ಆಕ್ಷೇಪಾರ್ಹ ಪದಗಳನ್ನ ಬಳಸುವ ಮೂಲಕ ಕಾಂಗ್ರೆಸ್ ಪ್ರಧಾನಿಗಳಿಗೆ ಅವಮಾನ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಗಂಭೀರವಾದಂತಹ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ. ಹೀಗಾಗಿ ಸದನವನ್ನ ನಡೆಯೋಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಇವತ್ತು ಕೂಡ ಸದನ ಆರಂಭ ಆಗ್ತಾ ಇದ್ದಾಗೆ ಸದನದಲ್ಲಿ ಇದೇ ವಿಚಾರವಾಗಿ ಸಭಾಪತಿಗಳಿಗೆ ಮತ್ತೆ ಮನವಿ ಮಾಡುವಂತ ಸಾಧ್ಯತೆಗಳಿದಾವೆ. ಒಂದು ವೇಳೆ ಸಭಾಪತಿಗಳು ಆಕ್ಷೇಪಾರ್ಹ ಪದಗಳನ್ನ ವಿಚಾರವಾಗಿ ಸಮಿತಿಗೆ ಏನಾದರೂ ವಹಿಸಿದ್ರೆ ಒಂದಷ್ಟು ಶಾಂತವಾಗುವಂತ ಸಾಧ್ಯತೆಗಳಿದಾವೆ. ಒಂದು ವೇಳೆ ಏನಾದರೂ ಇದೇ ವಿಚಾರವಾಗಿ ಮತ್ತಷ್ಟು ಗದ್ದಲ ಇದ್ದಂತ ಸಂದರ್ಭದಲ್ಲಿ ಸಭಾಪತಿಗಳು ಏನಾದ್ರು ರೂಲಿಂಗ್ ಕೊಡ್ತಾರೆ ಅನ್ನೋದು ಕಾದ್ ನೋಡಬೇಕಾಗುತ್ತೆ. ಒಂದು ವೇಳೆ ಸಭಾಪತಿಗಳ ರೂಲಿಂಗ್ಗೆ ಆಕ್ಷೇಪ ಏನಾದ್ರು ವ್ಯಕ್ತವಾದಲ್ಲಿ ಮತ್ತೆ ಗಲಾಟೆಗಳಾಗುವಂತ ಸಾಧ್ಯತೆಗಳು ಇದಾವೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಮಾನ್ಯ ಸಭಾಪತಿಗಳು